ನಟ ಸಾರ್ವಭೌಮನ 50ನೇ ಹುಟ್ಟುಹಬ್ಬ ಇಡೀ ದಿನ ಅಪ್ಪು ಉತ್ಸವ ಕಂಠೀರವ ಸ್ಟುಡಿಯೋದಲ್ಲಿ ನಡೀತಿರುವಂಥದ್ದು. ಸದ್ಯಕ್ಕೆ ನಮ್ಮೊಟ್ಟಿಗೆ ವಿಶೇಷ ಅಭಿಮಾನಿ ಇದ್ದಾರೆ. ಏನಂತ ಹೇಳಿದ್ರೆ 4 ವರ್ಷ ಆಯಿತು ಅಪ್ಪು ಅವರಾಗಲಿ, ಆದ್ರೂ ಕಣ್ಣೀರಿನ್ನೂ ಬರ್ತಾನೇ ಇರುತ್ತೆ. ಮೇಡಮ್ ನಮಸ್ತೆ. ವಿಶೇಷವಾಗಿ ಪುನೀತ್ ಸರ್ ಅಂದಿದ ತಕ್ಷಣ ಅವರ ಒಂದು ಹುಟ್ಟುಹಬ್ಬವನ್ನ ಕೇಕ್ ಇರಿಸಿ ಅಭಿಮಾನಿಗಳಿಗೆಲ್ಲ ಅದನ್ನ ಹಂಚಿ ಈ ರೀತಿ ಮಾಡ್ತಾ ಇದ್ರೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ, ಏನ್ ಅನ್ಸುತ್ತೆ? ನಮಗೆ ಮಾಡಬೇಕು ಅನಿಸ್ತಾ ಇದ್ದೀವಿ, ಮಾಡ್ತಾ ಇದ್ದೀವಿ. ನಾವೆಲ್ಲ ಸೇರೇ ಮಾಡ್ತಾ ಇರೋದು. ಪ್ರತಿ ವರ್ಷ ಮಾಡ್ತೀರಾ? ಪ್ರತಿ ವರ್ಷನೂ ಮಾಡ್ತೀವಿ. ಅವ್ರು ತೊಡಗಿದ್ರೆ ನಾವು ಮಾಡ್ತಾನೆ ಇದ್ದೀವಿ. ಅವ್ರು ಹೋಗಿದ್ದು ನಮಗೆ ತುಂಬ ಬೇಜಾರಾಯ್ತು. ಇದ್ದಾಗೆಲ್ಲ ಚೆನ್ನಾಗಿತ್ತು, ಹೋಗಿದ್ದು ಬೇಜಾರಾಯ್ತು. ತೊಟ್ಟಿಂದೆಲ್ಲ ಮಾಡ್ತಾನೆ ಇದ್ದೀವಿ. ಯಾವ್ದಾದ್ರು ಭೇಟಿ ಆಗಿದ್ದೀರಾ ಅವ್ರನ್ನ? ಮಾತಾಡ್ಸಿದೀವಪ್ಪ. ಇಲ್ಲೇ ಬರ್ತಾ ಇದ್ರು ಅವಾಗ. ಯಾವಾಗ ಬಂದ್ರು ಇಲ್ಲಿ ಮೆಟ್ಲ ಮೇಲೆ ಹೋಯ್ತಿದ್ದು. ಅವ್ರ ಮೆಟ್ಲ ಮೇಲೆ ಹೋಗೋದು ಬರೋದೆಲ್ಲ ಕಣ್ಕೊಂಡ್ರೆ ಇವಾಗ ನಮಗೆ ಕಣ್ಣೀರು ಬರುತ್ತೆ. ಅವ್ರು ಹೋಗೋದು ನೋಡಿರೋ ಬರೋದು ನೋಡಿರೆಲ್ಲ ಅವ್ರು ನೋಡ್ರೆ ತುಂಬಾನೇ ಒಟ್ಟು ಬೇಜಾರಾಗುತ್ತೆ ನಮ್ಗೆ. ಸಿನಿಮಾ ತುಂಬಾ ಇಷ್ಟ ಆಯ್ತು ನಿಮ್ಗೆ? ಅವ್ರಿಗೆ ಎಲ್ಲ ಸಿನಿಮಾನು ಇಷ್ಟನೇ ನಮಗೆ. ಯಾವುದು ಇದು ಅನ್ನೋಂಗೆ ಏನಿಲ್ಲ, ಎಲ್ಲ ಇಷ್ಟನೇ ಅವ್ರಿಗೆ. ರೀಸೆಂಟ್ ಆಗಿ ಶಿವರಾಜ್ ಕುಮಾರ್ ಅವರು ಕ್ಯಾನ್ಸರ್ ಮುಕ್ತರಾದ್ರು. ಆ ಸುದ್ದಿ ಕೇಳಿದಾಗ ನಿಮಗೆ ಬೇಜಾರಾಗಿತ್ತ? ಬೇಜಾರಾಯ್ತು ಕಣಪ್ಪ. ಒಳ್ಳರಿಗೆಲ್ಲ ಇವಾಗಲೇ ಬೇಗನೆ ಹಿಂಗಾಗುತ್ತಲ್ಲ ಅಂತ ನಮಗೂ ಬೇಜಾರಾಗುತ್ತೆ. ಬೇಜಾರನೇ. ಅವ್ರು ಹೋಗಿರೋದು, ಅವ್ರಿಗೆ ಆಗಿರೋದೆಲ್ಲ ತುಂಬಾನೇ ನಮಗೆ ಬೇಜಾರಾಗುತ್ತೆ. ಅಂದ್ರೆ ನಾನು ನೋಡಿದೆ ಆಗ್ಲೇ ತುಂಬಾ ಭಾವುಕರಾಗ್ತಿದ್ರಿ, ಕಣ್ಣೀರ್ ಬರ್ತಿತ್ತು. ನೆನ್ಕೊಂಡ್ರೆ ತುಂಬಾನೇ ಕಣ್ಣೀರು ಬರುತ್ತೆ ನಮ್ಗೆ ಇವಾಗ್ಲೂ. ಇವಾಗ ಅಂತಲ್ಲ, ಯಾವಾಗ ನೆನ್ಸ್ಕೊಂಡ್ರು ಕಣ್ಣೀರ ಬರುತ್ತೆ. ಅದೇನಪ್ಪ, ಅವ್ರ ಮನೆ ಮಕ್ಕಳು ಒಂದ್ ರೀತಿ ಏನೋ ತಪ್ಪು ಮಾಡಿದಾಗ, ಮನೆ ಬಿಟ್ಟು ಹೋದಾಗ ಒಂದೊಂದ್ಸಲ ತಂದೆ ತಾಯಿಗೆ ಅಷ್ಟು ನೋವು ಆಗೋದಿಲ್ಲ. ಈ ರೀತಿ ಅಪ್ಪು ಅವ್ರ ಹೆಸರು ಹೇಳಿದ ತಕ್ಷಣ ಅಂದ್ರೆ ಇವ್ರ ಜೀವನದಲ್ಲಿ ಎಲ್ಲಾರು ಸುಮಾರು ಜನ, ತುಂಬಾ ಜನ ಹೊಟ್ಟೆ ಸಾಕ್ತಾ ಇದ್ರು. ಆಶ್ರಮ ಎಲ್ಲ ಚೆನ್ನಾಗಿತ್ತ. ಅದರಿಂದ ಇವ್ರು ಹೋಗ್ಲಾಗ ಎಲ್ಲ ಇದು ಸ್ವಲ್ಪ ಕಷ್ಟನೇ ಅಲ್ವಾ, ಅದರಿಂದ ಬೇಜಾರಾಗುತ್ತೆ ಅಷ್ಟೇ. ನಾವು ಅದೇ ನಮ್ಮ ಡಾಕ್ಟರ್ ಅಪ್ಪು ಅಭಿಮಾನಿ ಸಂಘಗಳಿಂದ ಇವತ್ತು ವಿಜೃಂಭಣೆಯಾಗಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ 50ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಸಂಭ್ರಮಾಚರಣೆ ಇಟ್ಕೊಂಡಿದ್ದೀವಿ. ಇವತ್ತು ನಮ್ಮ ಕ್ಷೇತ್ರ ಶಾಸಕರಾದ ಶ್ರೀಯುತ ಗೋಪಾಲಣ್ಣವರು ಬರ್ತಾ ಇದ್ದಾರೆ. ಇವತ್ತು ಎಲ್ಲ ಬೀದಿ ವ್ಯಾಪಾರಿ ಸಂಘದ ವತಿಯಿಂದ ಇವತ್ತು ಅನ್ನದಾನ ಎಲ್ಲ ಇಟ್ಕೊಂಡಿದ್ದೀವಿ. ಫುಲ್ ಅಂದರೆ ಒಂದು ಕಡೆ ತುಂಬ ಮನಸ್ಸಿಗೆ ನೋವಿದೆ. ಇವತ್ತು ಅಂಥ ಮನುಷ್ಯನ ನಾವು ಇವತ್ತು ಕಳ್ಕೊಂಬಿಟ್ವಲ್ಲ ಅನ್ನೋದು ನೋವು ಸದಾ. ಅಂದರೆ ಇವತ್ತು ಒಂದೇನಂದರೆ 80 ಕುಟುಂಬ ಅವ್ರ ಹೆಸರು ಹೇಳ್ಕೊಂಡು ಇವತ್ತು ನಾವು ಜೀವನಗಳು ನಡೀತಾ ಇದೆ ಇವತ್ತು ಫುಲ್ಲು. ಅದು ಇವತ್ತು ಅಂದರೆ ದುಃಖ ಬರುತ್ತೆ ಹೇಳ್ಕೋಬೇಕು ಅಂತ. ಪ್ರತಿ ವರ್ಷ ಬರ್ತೀರಾ? ಹೌದು ಮೇಡಮ್. ಎಷ್ಟು ಇಷ್ಟ. ಅದು ಬೇರೆ 50ನೇ ವರ್ಷದ. ಹೌದು, 50ನೇ ವರ್ಷ ಕೇಳಿ. ಅವನು ಜನ್ಮ ಪಡ್ಕೊಂಡಿರುವಾಗ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ 46ನೇ ವಯಸ್ಸು. ಇವರು ಭೂಮಿ ಋಣ ತೀರಿಸ್ಕೊಂಡಿರೋದು 46ನೇ ವಯಸ್ಸು. ಇದೆಲ್ಲವೂ ಬ್ರಹ್ಮಲಿಖಿತ. 46 ವಯಸ್ಸಲ್ಲಿ 6 ತಿಂಗಳ ಮಗುವಿದ್ದಾಗಿನಿಂದ ಹೀರೋ ಆಗಿಬಿಟ್ರು ಅವರು. ಇವಾಗ ಬೆಳೆದು ದೊಡ್ಡವರಾಗಿ ನಾ ಹೀರೋ ನೀ ಹೀರೋ ಕಾಂಪಿಟೇಷನ್ಗಿಂತ ಆ ಮಗು 6 ತಿಂಗಳ ಮಗು ಇರುವಾಗಲೇ ಹೀರೋ. ಎಲ್ಲರ ಮನದಲ್ಲಿ ಬೆಳೆದ್ಬಿಟ್ಟ ಅಪ್ಪು. ರಾಜ್ಕುಮಾರ್ ಅವ್ರನ್ನೂ ಮೀರಿಸಿದ್ರು, ಶಿವಣ್ಣನೂ ಮೀರಿಸಿದ್ರು, ಎಲ್ಲರನ್ನೂ ಮೀರಿಸಿ ನಿಜವಾದ 3 ಜನರಲ್ಲಿ ಮೊದಲು ಹೀರೋ ಯಾರು ಅಂದರೆ ಯಾರು ಅಂತ ಹೇಳ್ತೀರ ನೀವು? ಅಪ್ಪುನೇ. 6 ತಿಂಗಳ ಮಗುವಿದ್ದಾಗಿನಿಂದ ನೋಡಿ 46 ವಯಸ್ಸಲ್ಲಿ ಏನೇನು ಮಾಡಬೇಕು ಎಲ್ಲವನ್ನೂ ಮಾಡಿಬಿಟ್ರು. ಹುಟ್ಟಿದ ಮಗುವಿನಿಂದ ವೃದ್ಧಾಪ್ಯದವರೆಗೂ ಎಲ್ರಿಗೂ ಸಹಾಯ ಮಾಡಿದ್ದಾರೆ, ಹೌದ್ರಾ? ಆದರೆ ಮಾಡಿರೋ ಸಹಾಯ ಯಾರಿಗೂ ಆಗಿರಲಿಲ್ಲ. ಯಾವಾಗ ಅವ್ರ ಅಂತ್ಯ ಆಯಿತು ಆವಾಗಲೇ ಇದೆಲ್ಲವೂ ಪಬ್ಲಿಸಿಟಿಗೆ ಬಂದಿರೋದು. ಎಂಥ ವಿಚಿತ್ರ ನೋಡಿ, ಅವರು ಬಲಗೈಯಿಂದ ಕೊಟ್ಟಿರೋ ದಾನವ ಎಡಗೈ ಕೂಡ ಗೊತ್ತು ಮಾಡಿಸ್ಲಿಲ್ಲ, ಯಾರಿಗೂ ಗೊತ್ತಿಲ್ಲ. ಅವ್ರ ಪತ್ನಿಗೂ ಕೂಡ ಅವ್ರು ಎಷ್ಟೊಂದು ದಾನ ಧರ್ಮ ಸ್ಕೂಲು ದತ್ತು ಪಡ್ಕೊಂಡಿರೋದು ಅವ್ರಿಗೂ ಗೊತ್ತಿರಲಿಲ್ಲ. ಅವನು ನಿಜವಾದ ಹೀರೋ. ಭೂಮಿ ಮೇಲೆ ಇಲ್ಲ ಅಂದರೂ ಕೂಡ ಎಲ್ಲರ ಮನಸ್ಸಲ್ಲಿ ಹೀರೋ. ಎಲ್ಲ ಹೀರೋಗಿಂತ ಅವನೇ ದೊಡ್ಡ ಹೀರೋ ನಮಗೆ. ರಾಜ್ ಕುಟುಂಬನೇ ದೊಡ್ಡ ಮನೆ. ಚಿತ್ರರಂಗ ಅಂದರೆ ರಾಜ್ ಕುಟುಂಬ ನಮಗೆ ಗೊತ್ತಿರೋದು. ಈಗಲೂ ಕೂಡ ಚಲನಚಿತ್ರ ಅಂದರೆ ನೆನಪಾಗೋದು ಎಲ್ಲರ ಮನಸ್ಸಲ್ಲಿ ರಾಜ್ ಕುಟುಂಬ ಮಾತ್ರ. ಕೊನೆ ತನಕ ಉಳಿಯುತ್ತೆ. 3ನೇ ತಲೆಮಾರು ವಿನಯ್ ರಾಜ್ಕುಮಾರ್ ಅವರು ಇದ್ದಾರೆ, ಎಲ್ಲರೂ ಇದ್ದಾರೆ. ಅದನ್ನು ಅವ್ರ ಕುಟುಂಬದ ದೊಡ್ಡ ಸಿಕೆಯನ್ನು ಬೆಳೆಸ್ಕೊಂಡು ಹೋಗ್ಬೇಕು. ಅವರು ಬೆಳೆಯೋದಕ್ಕೆ ನಮ್ಮ ಅಭಿಮಾನಿಗಳ ಸಪೋರ್ಟು ಕೂಡ ಇದೆ. ಬೆಳೆಸ್ಕೊಂಡು ಹೋಗೋ ಜವಾಬ್ದಾರಿ 3ನೇ ತಲೆಮಾರು, ರಾಜ್ ಕುಟುಂಬದ 3ನೇ ತಲೆಮಾರು ಬೆಳೆಸ್ಕೊಂಡು ಹೋಗೋ ಜವಾಬ್ದಾರಿ ಅವ್ರದ್ದು. ಹೇಳಿ, ಅಪ್ಪು ಅಂದರೆ ನಿಮಗೇನು ನೆನಪಾಗುತ್ತೆ? ಅಪ್ಪು ಅಂದರೆ ನೆನಪಾಗೋದೇ ಫಸ್ಟು ಆ ಮುಗ್ಧತೆಯ ನಗು, ಹೂವಿನಂಥ ನಗು ನೋಡಿ. ಆ ನಗು ನೋಡಿದರೆ ಎಂಥ ಮನಸ್ಸಿನ ನೋವಿದ್ರೂ ಕೂಡ ಏನೋ ಒಂದು ಖುಷಿ ಕೊಡುತ್ತೆ. ಅಪ್ಪನ ನಗು ಆ ಪವರು. 4 ವರ್ಷ ಆಯಿತು ಅವರ ಅಗಲಿ. ಹೌದು. ಇನ್ನೂ
ಬರುವಂತ ಜನ ಇರಬಹುದು? ಅಮ್ಮ ಇನ್ನೂ ಜಾಸ್ತಿ ಆಗುತ್ತೆ ಮೇಡಮರೇ, ಇನ್ನೂ ಜಾಸ್ತಿ ಆಗುತ್ತೆ. ಅಭಿಮಾನಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇಲ್ಲಿ ಕರ್ನಾಟಕದಲ್ಲಿ ಅಲ್ಲ, ಇಡೀ ಭಾರತದಲ್ಲೂ ಫೇಮಸ್ಸು. ಅವರು ತೀರಿದಾಗ ಪಾಕಿಸ್ತಾನ ಜನತೆ ಕೂಡ ಕಣ್ಣೀರು ಹಾಕಿದರು, ಹೊರದೇಶದ ಜನತೆ ಕೂಡ ಕಣ್ಣೀರು ಹಾಕಿದರು. ಅಷ್ಟು ಬೆಳೆಯೋಕ್ಕೆ ಯಾವ ಹೀರೋನಿಂದ ಸಾಧ್ಯ ಹೇಳಿ ಮೇಡಮ್? ಇವಾಗ ಹೇಳಿ, ಆ ಪವರ್ ಇರೋದು ಪವರ್ ಸ್ಟಾರ್. ಪವರ್ ಅಂತ ಸುಮ್ಮನೆ ಬಂದಿಲ್ಲ, ಆ ಪವರ್ ಸ್ಟಾರ್ ಅಂತ ಬರಬೇಕಾದ್ರೆ ಅವರಲ್ಲಿ ಇರ್ತಕ್ಕಂಥ ಪವರು, ಆ ನಗುವಿನ ಪವರು, ಒಳ್ಳೆ ಮನಸ್ಸಿನ ಪವರು, ತುಂಬ ಪವರ್ಗಳಿದ್ದಾವೆ. ಆ ಎಲ್ಲ ಪವರ್ ಇಟ್ಕೊಂಡು ಅವ್ರು ಬೆಳೆದಿರ್ತಕ್ಕಂಥ ಮನೆಯ ವಾತಾವರಣ, ಮನೆಗೆ ಹೋಗಿರೋರಿಗೆ, ಅವರು ಅಭಿಮಾನಿಗಳಿಗೆ ಕೊಡುವಂಥ. ಹೆಂಗ್ ತಿಳ್ಕೊಂಡಿದ್ದೀರಾ ಅವ್ರ ಫ್ಯಾಮಿಲಿ ಬಗ್ಗೆ? ಅಮ್ಮ ಅವ್ರ ಕುಟುಂಬನೇ ನಮಗೆ ಒಂದು ದೇವರು. ಅವ್ರು ಹೇಳ್ತಾರೆ ರಾಜ್ಕುಮಾರ್ ಅಭಿಮಾನಿ ದೇವರುಗಳು ನೀವು ಅಂತ. ನಮಗೆ ಅವರು ದೇವರು ಇದ್ದಾನೆ, ಇಲ್ಲ ಅಂತಿಲ್ಲ. ಸ್ವಲ್ಪ ಎಮೋಷನ್. ನಮಗೆ ರಾಜ್ ಕುಟುಂಬ ಅಂದ್ರೇ ಒಂಥರ ದೇವರು. ರಾಜ್ಕುಮಾರ್ ಅವರು ಮಾಡಿರೋ ಚಿತ್ರಗಳನ್ನು ನೋಡಿ ನೋಡಿ ಎಷ್ಟು ಜನತೆ ಚೇಂಜ್ ಆಗಿಲ್ಲ ಹೇಳಿ. ಜೈಲಲ್ಲಿರೋ ಕೈದಿಗಳು ಕೂಡ ಪರಿವರ್ತನೆ ಕಂಡಿದ್ದಾರೆ ರಾಜ್ಕುಮಾರ್ ಅವ್ರ ಪಿಕ್ಚರ್ ನೋಡಿ. ರಾಜ್ಕುಮಾರ್ ಅವರು ಕೂಡ ಅವರಿಗೆ, ಜೈಲಲ್ಲಿರೋರಿಗೆ ಹೋಗಿ ಹೇಳಿ ಬರ್ತಾಯಿದ್ರಂತೆ ಒಳ್ಳೆ ರೀತಿಯಿಂದ ಬದುಕಿ. ಆ ಹೇಳೋವಂಥ ಪವರ್ ಯಾರಿಗಿದೆ? ಪವರ್ ಸ್ಟಾರ್ ಪವರು ಆ ಫ್ಯಾಮ್ಲಿಗೆ ಮಾತ್ರ ಇರೋದು. ಯಾವ್ದನ್ನ ಹಾಡು ಹೇಳ್ಬೋದಾ? ಬೊಂಬೆ ನನಗೆ ಇಷ್ಟ ಆಗಿರೋದು ಅದೊಂದೇ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ, ಮತ್ತೆ ಹುಟ್ಟಿ ಬಾ ನಮ್ಮ ರಾಜಕುಮಾರ, ಪುನೀತ್ ರಾಜಕುಮಾರ, ನಮ್ಮೆಲ್ಲರ ಮಧ್ಯೆ ಮತ್ತೆ ಪುನರ್ಜನ್ಮ ಪಡ್ಕೊಂಡು ಬಾ. ಹೌದು, ಅಪ್ಪು ಅವ್ರದ್ದು, ಪುನೀತ್ ರಾಜ್ಕುಮಾರ್ದು 50ನೇ ಹುಟ್ಟುಹಬ್ಬ. ನಮಗೆ ತುಂಬ ಸಂತೋಷ ಆಗುತ್ತೆ ಅವರನ್ನು ಇಲ್ಲಿ ಈ ಥರ ಒಂದು ನೋಡಿದ್ರೆ. ಆದರೆ ದುಃಖನೂ ಆಗುತ್ತೆ, ಅವರಿಲ್ಲ ಅನ್ನೋದು ನೆನೆಸ್ಕೊಂಡ್ರೆ ದುಃಖ ಆಗುತ್ತೆ. ಆದರೆ ನಮ್ಮ ಫ್ಯಾಮಿಲೀಲಿ ಎಲ್ಲರೂ, ಮಗಳು, ಅಳಿಯ, ಮೊಮ್ಮಗ, ಅವ್ರ ಹೆಂಡತಿ ಎಲ್ಲರೂ ಅವ್ರ ಫ್ಯಾನೇ. ಮೊನ್ನೆ ಕೂಡ ನಾವು ಅಪ್ಪು ಫಿಲಮ್ಗೆ ಹೋಗಿದ್ವಿ, ಅಲ್ಲಿ ವೈಟ್ ಫೀಲ್ಡಲ್ಲೇ ನಾವಿರೋದು. ಅಲ್ಲೇ ಹೋಗಿ ಅವ್ರ ಫೋನ್ ನೋಡ್ಕೊಂಡು ಬಂದ್ವಿ. ಅವರು ಇವತ್ತೇ ನಾವು ವೈಟ್ ಫೀಲ್ಡಿಂದ ಇಷ್ಟೊತ್ತಿಗೆ ಬಂದಿದ್ದೀವಿ ಅಂದರೆ ನಮಗೆ ಎಷ್ಟು ಒಂಥರ ಅವರು ನೋಡಬೇಕು, ಅವ್ರು ಇದು ಮಾಡಬೇಕು ಅಂತ ತುಂಬ ಇಷ್ಟ ಆಯಿತು. ನೋಡಿದ್ವಿ, ತುಂಬ ಸಂತೋಷ ಆಯಿತು. ಯಾವ ಸಿನಿಮಾ ತುಂಬಾ ಇಷ್ಟ ನಿಮಗೆ? ಅರಸು ತುಂಬ ಇಷ್ಟ. ಮೊನ್ನೆ ನಾವು ಅಪ್ಪು ನೋಡಿದ್ವಿ, ಆವಾಗಲೂ ತುಂಬ ಇಷ್ಟ. ಯಾಕಂದರೆ ಮೊದಲನೇ ಪಿಕ್ಚರ್ ಅಲ್ವ ಅವ್ರದ್ದು, ತುಂಬ ಇಷ್ಟ ಆಯಿತು ಅವ್ರದ್ದು. ಅದರಲ್ಲಿ ರಕ್ಷಿತ್ ಅವರು ಚೆನ್ನಾಗಿ ಮಾಡಿದ್ದಾರೆ, ಅಪ್ಪು ಅವರಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಅಂದರೆ ತುಂಬ ಇಷ್ಟ ಆಯಿತು. ಎಲ್ಲರೂ ನಮ್ಮ ಫ್ಯಾಮಿಲಿ ಎಲ್ಲರೂ ಹೋಗಿದ್ವಿ. ಅಯ್ಯೋ, ಯಾರೂ ಕಲಿಯೋಕ್ಕಾಗಲ್ಲ ಬಿಡಿ, ಅದು ಮಾತ್ರ ಸುಳ್ಳು. ಯಾರು ಅವರಷ್ಟು ಇದು ಯಾರೂ ಬರೋದಿಲ್ಲ, ಖಂಡಿತ ಬರೋದಿಲ್ಲ. ಅವರಷ್ಟು ಒಂದು ಪೇಷನ್ಸು, ಅವರಷ್ಟು ಜನಗಳಲ್ಲಿ ಒಂಥರ ಇದು ಮಾಡೋದು. ಈಗ ಅಶ್ವಿನಿ ಮೇಡಮ್ ತುಂಬಾ ಇದು ಮಾಡ್ತಾ ಇದ್ದಾರೆ. ಅದು ನೆನೆಸ್ಕೊಂಡ್ರೆ ನಮ್ಗೆ ತುಂಬ ಆಗುತ್ತೆ. ತುಂಬ ಇದು ಮಾಡ್ತಾ ಇದ್ದಾರೆ ಅಶ್ವಿನಿ ಮೇಡಮ್, ನಮಗೆ ತುಂಬ ಸಂತೋಷ ಆಗುತ್ತೆ. ಕನ್ನಡ ಚಿತ್ರರಂಗ ಬೆಳಿಬೇಕು, ಉಳಿಬೇಕು ಅಂದರೆ ಏನು ಮಾಡಬೇಕು? ಎಲ್ಲ ಹೀರೋಗಳು ಸ್ವಲ್ಪ ಮುಂದೆ ಬಂದು ಕನ್ನಡದ ಒಂದು ಇದಕ್ಕೆಲ್ಲನೂ ಇದು ಮಾಡಬೇಕು. ಫಿಲಮ್ ಇದರಲ್ಲೆಲ್ಲ ತುಂಬ ಇದು ಮಾಡಬೇಕು, ಜನಗಳಲ್ಲಿ ಅವರು ಬೆರಿಬೇಕು. ಯಾರೂ ಬೆರೀತಾ ಇಲ್ಲ, ಯಾಕಂದರೆ ಅವ್ರು ಬಂದರೆ ಜನ ಎಲ್ಲ ಇದು ಮಾಡ್ತಾರೆ ಅಂತ ಗೊತ್ತಾಗ್ಬಿಟ್ಟು ಅವ್ರು ಸ್ವಲ್ಪ ದೂರನೇ ಇರ್ತಾರೆ ಎಲ್ಲ ಒಂದು ಇದರಿಂದನೂ. ಆದರೆ ಅಪ್ಪು ಸರ್ ಹಂಗಲ್ಲ. ಅಪ್ಪು ಯಾವುದೇ ಇದಕ್ಕೆ ಹೋಗಲಿ ಜನಗಳಲ್ಲೇ ಇರೋರು ಅವರು. ಅದು ಒಂದು ಫಿಲಮ್ ಕೂಡ ಅವ್ರು ಜನಗಳಲ್ಲೇ ಶೂಟಿಂಗ್ ಮಾಡಿದ್ದಾರೆ. ಆ ಥರ ಶೂಟಿಂಗ್ ಯಾರೂ ಮಾಡೋಕ್ಕೆ ಆಗ್ತಾಯಿಲ್ಲ ಈಗ. ಅಷ್ಟು ಇದರಲ್ಲಿದ್ದರು ಅಪ್ಪು ಅವರು. ಅಪ್ಪನ ನೆನೆಸ್ಕೊಂಡ್ರೇ ಒಂಥರ ದುಃಖನೂ ಆಗುತ್ತೆ, ಸಂತೋಷನೂ ಆಗುತ್ತೆ. ಈ ರೀತಿ ಫಂಕ್ಷನ್ ಮಾಡಿದಾಗ ತುಂಬ ಸಂತೋಷ ಆಗುತ್ತೆ, ಜನ ಇಷ್ಟೊಂದೆಲ್ಲ ಇದು ಮಾಡ್ತಾ ಇದ್ದಾರಲ್ಲ ಅಂತ. ಆದರೆ ಇಲ್ಲ ಅನ್ನೋದು ನೆನೆಸ್ಕೊಂಡಾಗ ಅವ್ರಿಲ್ಲ ಅಂತ ನಾವು ಅನ್ನಿಸ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ ಇವಾಗ ನಮಗೆ. ಅಷ್ಟು ಚೆನ್ನಾಗಿ ಅವರು ನಮ್ಮನ್ನೆಲ್ಲ ಇದು ಮಾಡಿದ್ದಾರೆ. ಇಷ್ಟು ದಿವಸ ಆದರೂ ಕೂಡ ಜನ ಮರ್ತಿಲ್ವಲ್ಲ, ಅದು ತುಂಬ ಒಂದಿದು. ಇವತ್ತು ಅಪ್ಪು 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 ಅಂತಾರಲ್ವ, ಅದು ತುಂಬ ಒಂಥರ ಇದಾಗುತ್ತೆ. ಪುನೀತ್ ರಾಜ್ಕುಮಾರ್ ಅವ್ರಿಗೆ ಹುಟ್ಟಿದ ಹಬ್ಬದ 50ನೇ ವರ್ಷದ ಹುಟ್ಟಿದ ಹಬ್ಬ ಶುಭಾಶಯಗಳು ನಮ್ಮ ಫ್ಯಾಮಿಲಿ ಕಡೆಯಿಂದ. ಮಗಳು, ಅಳಿಯ, ಮೊಮ್ಮಗನ ಹೆಂಡತಿ, ಇಷ್ಟು ಇವ್ರ ಕಡೆಯಿಂದ ಶುಭಾಶಯಗಳು. ಇಶ್ಯೂ ಹ್ಯಾಪಿ ಬರ್ತ್ಡೇ ಅಣ್ಣ ಅಪ್ಪು. ನಮಗೆಲ್ಲ ಸಿನಿಮಾ ಇಷ್ಟ. ಭಾಳ ಮಿಸ್ ಮಾಡ್ಕೊಂತೀವಿ ಅಣ್ಣನ. ಪ್ರತಿ ಒಂದು ಶೋನು ನೋಡ್ತಿದ್ದೀವಿ ನಾವು, ಒಂದು ಶೋ ಬಿಡ್ತಿಲ್ಲ. ಕೊಪ್ಪಳಿದ್ದೆ ಬಂದೀವಿ ನಾವು, ಕೊಪ್ಪಳ. ಪ್ರತಿ ವರ್ಷ ಬರ್ತೀವಿ. ಇದು ಅಕ್ಟೋಬರ್ 20 ಅದಕ್ಕೂ ಬರ್ತೀವಿ, ಇದಕ್ಕೂ ಬರ್ತೀವಿ, ಅದಕ್ಕೂ ಬರ್ತೀವಿ. ಎಲ್ಲ ಅವ್ರದ್ದೇನು ಬರ್ತಡೇ ಇದ್ರೆ ನಮ್ಮ ಪಾಪು ಕರ್ಕೊಂಡು ಮನೆಗೆ ಆಚರಿಸ್ತೀವಿ. ಇಲ್ರಿ, ಅಪ್ಪು ಅಣ್ಣ ಅಷ್ಟೇ. ಅಪ್ಪು ಫಿಕ್ಸ್. ನಮ್ಮ 3 ಮಕ್ಕಳು ಅವ್ರಿಗೆ ಫಿಕ್ಸ್. ನಾವು ಇಡೀ ನಮ್ಮ ಫ್ಯಾಮಿಲಿ ಎಲ್ಲ ಅವ್ರಿಗೆ ಫಿಕ್ಸ್. ನಮ್ಮ ಆಂಟಿ, ನಮ್ಮ ಅಕ್ಕ ಎಲ್ಲರೂ ಅಪ್ಪು ಅಣ್ಣ ಅಂದ್ರೆ. ಅಪ್ಪು ತಾಲಿಬಾನ್ ಅಲ್ಲ, ಅದು ಭಾಳ ಇಷ್ಟ. ರೀಸೆಂಟಾಗಿ ರಿಲೀಸ್ ಆಗಿ ಸಿನಿಮಾ ಇದ್ರಿ
ಅಪ್ಪುನ ಇದು ರೀ ಮೊನ್ನೆ ಅಪ್ಪು ರೀಸೆಂಟ್ ಆಗಿದ್ದು ರಾಜ್ಕುಮಾರ್ದಾಗ ಇದು ಇವನೇ ರಾಜ್ಕುಮಾರ್ ಐತಲ್ರಿ ಅದು ಭಾಳ ಇಷ್ಟ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.